ಮೊಬೈಲ್ ಅಂತ ಬಂದಾದ್ಮೇಲೆ ಎಷ್ಟೊಂದು ಅನಾಹುತಗಳಾಗಿದೆ ಅನ್ನೋದನ್ನ ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ಸುಮಾರು ವರ್ಷ ಇದೇನು ಹೊಸದಲ್ಲ. ಸುಮಾರು ವರ್ಷಗಳಿಂದನೇ ಈ ತರದ ಅನಾಹುತಗಳಾಗ್ತಿದೆ. ಆನ್ಲೈನ್ ಅಲ್ಲಿ ಅಮೌಂಟ್ ಕಳ್ಕೊಳ್ಳೋರು ಇದ್ದಾರೆ. ಆದ್ರೂ ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾರೆ. ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗ್ತಾರೆ, ಅವರಿಂದ ಲೈಫ್ ಹಾಳಾಗುತ್ತೆ. ಇದೆಲ್ಲ ಒಂಥರ ಆ ಈ ಈ ಹಿಂದೆ ಇತ್ತಲ್ಲ, ಏನು ದೊಡ್ಡ ಕಾಯಿಲೆ ಬಂದ್ರೆ, ಈ ಸಕ್ಕರೆ ಕಾಯಿಲೆ ಎಲ್ಲ ಬಂದ್ರೆ ಇದು ದೊಡ್ಡ ರೋಗದ ತರ ಅಂತ ಇದ್ದಿದ್ದು ಇವಾಗ ಕಾಮನ್ ಆಗೋಗಿದೆಯಲ್ಲ. ಸೊ ಸೋಷಿಯಲ್ ಮೀಡಿಯಾ ಬಂದಾದ್ಮೇಲೆ ಈ ರೀತಿಯಾದಂತಹ ಅನಾಹುತಗಳು ಕೂಡ ಈಗ ಕಾಮನ್ ಆಗೋಗಿದೆ. ಅದನ್ನ ಎಚ್ಚೆತ್ಕೊಳ್ಳೋರು ಯಾರು ಅನ್ನೋದು ಕೂಡ ಅನುಮಾನ. ಸೊ ಅದಕ್ಕೆ ತಕ್ಕಂತೆ ಒಂದು ಅಂತರ್ಯಾಮಿ, ಸರ್ವಾಂತರ್ಯಾಮಿ ಅನ್ನೋ ಸಿನಿಮಾ ಬರ್ತಾ ಇದೆ. ಅದ್ರ ಬಗ್ಗೆ ಒಂದು ಗಟ್ಟಿ ಕಥೆಯನ್ನ ಹೇಳೋದಕ್ಕೆ. ಸೊ ಆ ಸಿನಿಮಾದಲ್ಲಿ ಆಟೋ ನಾಗರಾಜ್ ಸರ್ ಕೂಡ ಒಂದು ಬಹುಮುಖ್ಯ ಪಾತ್ರವನ್ನ ಮಾಡಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಓಕೆ, ನಿಮ್ಮ ಸಿನಿಮಾದ ಕಾನ್ಸೆಪ್ಟ್ ನೋಡಿದ್ರೆ ಕಾಮನ್ ಪ್ರಪಂಚದಲ್ಲಿ ನಡೀತಾ ಇರುವಂತದ್ದು. ಎಷ್ಟೋ ಜನ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಮೆಸೇಜ್ ನ ಕೊಡ್ತಾರೆ, ಇದರಿಂದ ಹುಷಾರಾಗಿರಿ, OTP ಬಂದ್ರೆ ಹೇಳ್ಬೇಡಿ ಅಂತ. ಆದ್ರೂ ಅದು ಕಾಮನ್ ಆಗಿ ನಡೀತಾನೆ ಇದೆ. ಸೊ ನೀವು ಮತ್ತೆ ಅದನ್ನೇ ಎಚ್ಚೆತ್ಸಕ್ಕೆ ಹೊರಟಿದ್ದೀರಾ. ಹೇಗದು ಪಾಸಿಬಲ್ ಆಗುತ್ತೆ? ಪಾಸಿಟಿವ್ ಆಗತ್ತಾ ಹೇಗೆ ಅಂತ? ನಮ್ಮ ಸಿನಿಮಾ ಟೈಟಲ್ ಬಂದು ಸರ್ವಂತರ್ಯಾಮಿ. ಸರ್ವಂತರ್ಯಾಮಿ ಅಂತ ಯಾರನ್ನ ಹೇಳ್ತಾ ಇದ್ರಿ ಅಂದ್ರೆ ದೇವ್ರನ್ನ ಹೇಳ್ತಾ ಇದ್ವಿ. ಈ ದೇವರು ಎಲ್ಲ ಕಡೆ ಇರ್ತಾನೆ ಇರಲ್ವ ಗೊತ್ತಿಲ್ಲ, ಆದ್ರೆ ಮೊಬೈಲ್ ಎಲ್ಲ ಕಡೆ ಇರುತ್ತೆ. ಅದಕ್ಕೇನೆ ನಮ್ಮ ಸಿನಿಮಾ ಟೈಟಲ್ ನ ಸರ್ವಾಂತರ್ಯಾಮಿ ಅಂತ ಇಟ್ಟಿದೀವಿ. ಇದೊಂದು ಕತೆ ಬಂದು ಮಧ್ಯಮ ವರ್ಗದಲ್ಲಿ ನಡೆಯುವಂತ ಕತೆ. ಒಂದು ಸಣ್ಣ ಮಧ್ಯಮ ವರ್ಗದಲ್ಲಿ ಒಂದು ಸಣ್ಣ ಸಮಸ್ಯೆ ಆದ್ರೂ ಈ ಕೆಳವರ್ಗದವರಾದ್ರೂ ಅವ್ರಿಗೂ ಏನೋ ಸಮಸ್ಯೆ ಬಂದ್ರೆ ಅವರು ಮ್ಯಾನೇಜ್ ಮಾಡ್ಬಿಡ್ತಾರೆ. ಹೈ ಕ್ಲಾಸ್ ಪೀಪಲ್ ಮ್ಯಾನೇಜ್ ಮಾಡ್ಬಿಡ್ತಾರೆ. ಆ ಮಧ್ಯಮ ವರ್ಗ ಇದೆಯಲ್ಲ, ಆ ಮಧ್ಯಮ ವರ್ಗ ಒಂದು ಸಮಸ್ಯೆಗೆ ತಗಳಾಕೊಂಡು ಮೊಬೈಲ್ ಇಂದ ಏನೇನ್ ಅನಾಹುತ ಆಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ವಿ. ಜೊತೆಗೆ ಈ ಸಿನಿಮಾ ಪ್ರತಿಯೊಬ್ರು ಮಧ್ಯಮ ವರ್ಗದವ್ರು ನೋಡ್ಬೇಕಾದಂತ ಸಿನಿಮಾ. ಇನ್ನ ಎಲ್ಲ ನೀವು ಈ ಸಿನಿಮಾ ನೋಡಿದ್ರೆ ಪಕ್ಕದ ಮನೇಲಿ ಏನೋ ನಡೀತಾ ಇದೆ ಅನ್ನೋ ತರ ಸಿನಿಮಾ ಅನ್ಸಲ್ಲ ನಿಮ್ಗೆ. ಆ ತರ ಒಂದು ಕಾನ್ಸೆಪ್ಟ್ ಅನ್ನ ನಮ್ಮ ನಿರ್ದೇಶಕರು ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದರಿಂದ ನಮ್ಮ ಸಿನಿಮಾದಿಂದ ಸಮಾಜಕ್ಕೆ ಒಂದೊಳ್ಳೆ ಮೆಸೇಜ್ ಕೊಡ್ಬೇಕು ಅಂತ ಹೇಳಿ ಸರ್ವಂತರ್ಯಾಮಿ ಸಿನಿಮಾ ಮಾಡಿದ್ವಿ. ಸರ್, ಅಂದ್ರೆ ಮೊಬೈಲ್ ಯೂಸ್ ಮಾಡಿದವ್ರು ಇಲ್ಲ, ಯೂಸ್ ಮಾಡದೇ ಇರೋರು ಇಲ್ಲ, ಚಿಕ್ಕ ಮಕ್ಕಳನ್ನು ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಅಂದ್ರೆ ಇದರಿಂದ ಆಗ್ತಾ ಇರುವಂತ ಅನಾಹುತಗಳಿಗೆ ಹೊಣೆ ಯಾರು ಅಂತ ಅನ್ಸುತ್ತೆ ಸರ್? ಈಗ ಮೊಬೈಲು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಎಷ್ಟು ಮೊಬೈಲನ್ನ ಯೂಸ್ ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಮೊದ್ಲೆಲ್ಲ ನಾವು ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡ್ತಿದ್ವಿ. ಈಗ ಬಲಗಡೆ ಕೈ ಹಾಕೊಂಡು ಮೊಬೈಲ್ ಎತ್ಕೊಂಡು ಮೊಬೈಲ್ ನೋಡ್ತೀವಿ. ಅದು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಬಾಡಿ ಹೆಂಗಿರುತ್ತೆ, ಬೇರೆ ಬೇರೆ ಒಂದೇನೋ ಒಂದು ಶಾಂತಿಯುತವಾದ ಒಂದು ಮೊಬೈಲ್ ಬಾಡಿ ಇರುತ್ತೆ. ಆ ಎದ್ದ ತಕ್ಷಣ ದೇವ್ರನ್ನ ನೋಡೋದು, ಕೈನ ಉಜ್ಕೊಳ್ಳೋದು, ಕರಾಗ್ರೆ ಮಂತ್ರ ಹೇಳೋದು, ಕಣ್ಣನ್ನ ಮುಚ್ಕೊಳ್ಳೋದು, ಆ ಬಿಸಿಲಿ ಕಣ್ಣು ಮುಚ್ಕೊಳ್ಳೋದು ಎಲ್ಲ ಮಾಡ್ತಿದ್ವಿ. ಈಗ ಮೊಬೈಲ್ ಎತ್ಕೊಂಡ ತಕ್ಷಣ ಇವತ್ ಬರ್ತಾರೋ ಮೊಬೈಲ್ ಅಲ್ಲೇ LED, ಅದು ಡೈರೆಕ್ಟ್ ಲೆನ್ಸ್ಗೆ ಹೋಗುತ್ತೆ. ಈಗ 90 ವರ್ಷದವರು ಹಳಬರು ನೋಡಿ, ಅವ್ರು ಮೊಬೈಲೇ ಯೂಸ್ ಮಾಡಿಲ್ಲ, ಇವತ್ತು ಕನ್ನಡಕ ಹಾಕೊಳ್ಳಲ್ಲ, ನೋಡಿದ ತಕ್ಷಣ ಗುರ್ತಿಡಿತಾರೆ. ಆದ್ರೆ ಇವಾಗ ನಮ್ 45 ವರ್ಷ ಆಗಿದ್ರು ಕೂಡ ನೋಡಿದ್ರು ಎರಡೆರಡು ಇಬ್ಬಿಬ್ರು ಕಾಣ್ತಾರೆ, ಇಬ್ಬಿಬ್ರು ಕಾಣ್ತಾರಲ್ಲ, ಆತರ ಆಗ್ಬಿಟ್ಟಿದೆ ಅಲ್ವಾ. ಈಗ ಬಂದ್ಬಿಟ್ಟಿದೆ, ಎಲ್ರಿಗೂ ಬಂದ್ಬಿಟ್ಟಿದೆ, ಏನು ಮಾಡಕ್ಕಾಗಲ್ಲ. ಈಗ ಅಂತ ಪರಿಸ್ಥಿತಿ ಈಗ ಬಂದಿದೆ. ಮೊಬೈಲು ನಮಗೆ ಅವಶ್ಯಕತೆ ಇದೆ, ಆದ್ರೆ ಅದನ್ನೇ ಅಡಿಕ್ಷನ್ ಮಾಡ್ಕೊಂಬಾರ್ದು. ತುಂಬಾ ಪ್ರಾಬ್ಲಮ್ ಇದೆ ಅದರಿಂದ. ಮೊಬೈಲನ್ನ ಜಾಸ್ತಿ ಯೂಸ್ ಮಾಡದೆ ಇದ್ರೆ ಅದು ತುಂಬಾ ಉಪಯೋಗ ಆಗುತ್ತೆ. ಸರ್, ಇಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ 1 ವರ್ಷ 2 ವರ್ಷ ಮಕ್ಳುಗಳಿಗೆ ಮೊಬೈಲ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ನೀವು ಆಟ ಸಾಮಾನು ಕೊಟ್ರೆ ಅದ್ರಲ್ಲಿ ಆಟ ಆಡ್ತವೆ, ಮೊಬೈಲ್ ಕೊಟ್ರೆ ಮೊಬೈಲಲ್ಲಿ ಆಟ ಆಡ್ತವೆ. ನೀವ್ ಏನ್ ಕೊಡ್ತೀರೋ ಅದನ್ನ ಅವ್ರು ಕಲಿತಾ ಹೋಗ್ತಾರೆ. ಬಟ್ ಈಗ ಇತ್ತೀಚಿನ ಒಂದು 3 ವರ್ಷದ ಮಕ್ಳು ನೋಡಿ ಸರ್, ಮೊಬೈಲ್ ನ ಎಕ್ಸ್ಪರ್ಟ್ ಆಗ್ಬಿಟ್ಟಿರ್ತಾರೆ ಅದು ಆಪರೇಟ್ ಮಾಡೋದ್ರಲ್ಲಿ. ಸೊ ಇದ್ರಲ್ಲಿ ಪೋಷಕರ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಅಂತ ಸರ್, ನೀವೊಬ್ರು ಪೋಷಕ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದ್ರಿಂದ? ನನಗೆಲ್ಲ ನಮ್ಮಮ್ಮ ಎಲ್ಲ ಊಟ ಮಾಡ್ಬೇಕು ಅಂತಂದ್ರೆ ಚಂದ್ರನ್ ತೋರಿಸ್ತಾ ಇದ್ರು, ಇಲ್ಲ ಅಂದ್ರೆ ಭೂತ ಬರುತ್ತೆ ಅಂತಿದ್ರು. ನಾವು ಭೂತಕ್ಕೆ ಎದ್ರಕಂತ ಇದ್ವಿ. ಚಂದ್ರನ್ ನೋಡಿದ್ರೆ ಆ ದೇವ್ರು ಅನ್ನೋ ಫೀಲ್ ಆಗ್ತಿತ್ತು. ಇವಾಗ ಮೊದ್ಲೇ ಹೇಳ್ದಂಗೆ ಮೊಬೈಲ್ ಎಷ್ಟು ತೊಂದರೆ ಕೊಡ್ತಾ ಇದೆ ಅಂತಂದ್ರೆ, ಮೊಬೈಲ್ ಇಂದ ಏನೆಲ್ಲ ಕೆಟ್ಟ ಕೆಲಸ ಆಗ್ತಿದೆ, ಏನು ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ನಾವೆಲ್ಲ ನೋಡ್ತಾ ಇದೀವಿ. ಮೊದ್ಲೆಲ್ಲ 1 ಲಕ್ಷ ಇದ್ರೆ ಒಂದು ಸೈಟ್ ತಗೋಬೋದಾಗಿತ್ತು. ನಾವೆಲ್ಲ 10ನೇ ಕ್ಲಾಸ್ ವರ್ಗೂನು ಬರೀ 20,000 30,000 ರೂಪಾಯಿ ಖರ್ಚಲ್ಲಿ ಓದ್ಬಿಟ್ಟಿದೀವಿ. ಈಗ ಒಂದು ಮೊಬೈಲ್ ತಗೋಬೇಕಾದ್ರೆ 1 ಲಕ್ಷ 2 ಲಕ್ಷ ತರ ಪ್ಲಾನ್ ಮಾಡ್ತೀವಿ.
ಸೊ ಈ ಮೊಬೈಲು ನಮ್ಮ ಚಿತ್ರದ ಮುಖಾಂತರ ನಮ್ಮ ಸಿನಿಮಾ ನೋಡಿದ್ರೆ 100% ಮೊಬೈಲ್ ಯೂಸ್ ಮಾಡ್ತಾ ಇರೋ 10% ಆದ್ರೂ ಮೊಬೈಲ್ನ ಯೂಸ್ ಮಾಡದಿರೋದು ಕಮ್ಮಿ ಮಾಡ್ತಾರೆ. ಆಮೇಲೆ ಈಗ ಮೊಬೈಲ್ ಇಂದ ತುಂಬಾ ಸಮಸ್ಯೆಗಳು. ಈಗ ಮನೆಯಲ್ಲಿ ಮೊದಲೆಲ್ಲ ರಾಗಿ ಮುದ್ದೆ ಮಾಡ್ತಿದ್ರು. ಬೆಳಗ್ಗೆ ಆಯ್ತು ಅಂದ್ರೆ ರಾಗಿ ಮುದ್ದೆ, ಉಚ್ಚಲ್ ಚಟ್ನಿ, ಒಂದಷ್ಟು ಫುಡ್ಗಳು ಮಾಡ್ತಿದ್ರು. ಬೆಳಿಗ್ಗೆ ನಾವು ಊಟ ಮಾಡಿದ್ರೆ ಸಂಜೆವರೆಗೂ ಕೂಲ್ ಆಗಿರ್ತಿತ್ತು. ಈಗ ನಾವು ಬೆಳಿಗ್ಗೆ ಆಯ್ತು ಅಂದ ತಕ್ಷಣ ಜೊಮೊಟೊ ಬುಕ್ ಮಾಡ್ತೀವಿ. ಜೊಮೊಟೊ, ಸ್ವಿಗ್ಗಿಲೆಲ್ಲ ಅದಂತೆ, ಪಿಜ್ಜಾ ಅಂತೆ, ಬರ್ಗರ್ ಅಂತೆ. ನಾವಂತೂ ತಿಂದಿಲ್ಲ. ಹಾ, ಈಗ ಮೊಬೈಲ್ ಕೈಯಲ್ಲಿ ಇರ್ತದೆ, ಅಕೌಂಟ್ ಅಲ್ಲಿ ದುಡ್ಡು ಇರ್ತದೆ, ಮೊಬೈಲ್ ಬುಕ್ ಮಾಡ್ತಾರೆ, ತರ್ಸ್ಕೊತಾರೆ, ತಿಂತಾರೆ. ಪ್ರಾಬ್ಲಮ್ ಆಯ್ತು ಅಂದ್ರೆ ಹಾಸ್ಪಿಟ್ಲಿಗೆ ಮೊದಲೆಲ್ಲ ನಾವು ಸರ್ಕಾರಿ ಹಾಸ್ಪಿಟ್ಲ್ಗಳು ಅವು ಇವು ಇರ್ತಿದ್ರು. ಹಳ್ಳಿಗಳಲ್ಲಿ ನಾಟಿ ಔಷಧಿ ಮಾಡೋರೆಲ್ಲ ಇರ್ತಿದ್ರು. ಇವಾಗೆಲ್ಲ ಮೊಬೈಲ್ ಬಂದ ಮೇಲೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗಿದೆ. ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ನಾನಾ ರೋಗಗಳು ಬಂದಿದೆ. ನಮ್ಗೆ ಮೊದ್ಲೆಲ್ಲ ಈ ಕರೋನಾ ಅಂದ್ರೆ ಗೊತ್ತಿರ್ಲಿಲ್ಲ, ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಗೊತ್ತೇ ಇರ್ಲಿಲ್ಲ, ಶುಗರ್ ಅಂದ್ರೆ ಗೊತ್ತಿಲ್ಲ. ತಬರನ ಕತೆ ಸಿನಿಮಾ 1965ನೇ ಇಸ್ವಿಲ್ ಬಂದಿತ್ತು. ಆವಾಗ ತಬರಾನ ಒಂದು ಮೇನ್ ಕ್ಯಾರೆಕ್ಟರ್ಗೆ ಹಳ್ಳಿಲಿ ಶುಗರ್ ಬಂದಿರುತ್ತೆ. ಊರವರೆಲ್ಲ ಹೇಳ್ತಾರೆ, ಏ ಗುರು ನೀ ಶ್ರೀಮಂತ ಆಗ್ಬಿಟ್ಟಿ ಅಂತ. ಅಂದ್ರೆ ಶ್ರೀಮಂತ ವರ್ಗಕ್ಕೆ ಮಾತ್ರ ಬರ್ತಿತ್ತು. ಈಗ ಎಲ್ರಿಗೂ ಬರ್ತಿದೆ, ಸಣ್ಣ ಮಕ್ಳಿಗೆ ಬರ್ತಿದೆ. ಮೊಬೈಲ್ ಇಂದ ಒಂದಷ್ಟು ಇವತ್ತು ಬರ್ತಾ ಇರೋ ಒಂದು ಕಾಯಿಲೆಗಳು ಮೊಬೈಲು 70% ಕಾರಣ. ಅದಕ್ಕೋಸ್ಕರ ನಮ್ಮ ಸಿನಿಮಾದಲ್ಲಿ ಮೊಬೈಲ್ ಅನ್ನ ಕಮ್ಮಿ ಯೂಸ್ ಮಾಡಿ, ಮಕ್ಳ ಕೈಲಿ ಮೊಬೈಲ್ ಕೊಡಬೇಡಿ. 18 ವರ್ಷ ಆದವರಿಗೆ 21, ಹುಡುಗಿಗೆ 18 ವರ್ಷ, ಹುಡುಗಂಗ್ 21 ವರ್ಷ ಅಂತ ಗೌರ್ಮೆಂಟ್ ರೂಲ್ಸ್ ಮಾಡಿದೆ. ಒಂದು DL ಮಾಡ್ಕೊಡ್ಬೇಕು ಅಂದ್ರೆ 18 ವರ್ಷ ತುಂಬಬೇಕು ಅಂತಿದೆ. ಅದೇ ತರ ಮೊಬೈಲು ಕೂಡ ಯೂಸ್ ಮಾಡ್ಬೇಕು ಅಂತ ಅಂದ್ರೆ 18 ವರ್ಷ ತುಂಬಿರ್ಬೇಕು. ಅಂತವ್ರಿಗೆ ಕೊಡಿ, ಅನಗತ್ಯವಾಗಿ ಕೊಡಬೇಡಿ ಅನ್ನೋದನ್ನ ಒಂದು ಮೆಸೇಜ್ ಹೇಳ್ತೀನಿ. ಅಂದ್ರೆ ಪೇರೆಂಟ್ಸ್ ತಮ್ಮ ಟೈಮ್ ನ ಕಳೆಯೋದಕ್ಕೆ ಅಂತ ತಾವು ಮೊಬೈಲ್ ನಲ್ಲಿ ಇನ್ವಾಲ್ವ್ ಆಗ್ತಾರೆ. ಮಕ್ಳುಗಳಿಗೆ ಟೈಮ್ ಕೊಡ್ತಾ ಇಲ್ಲ. ಮಕ್ಳುಗಳು ಆ ಬೆಳೆಯೋ ಮಕ್ಳಿಗೆ ಬೆಳವಣಿಗೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಮ ಸಿನಿಮಾದಲ್ಲಿ, ಸರ್ವಾಂತರ್ಯಾಮಿ ಸಿನಿಮಾದಲ್ಲಿ ಆ ತರದಕ್ಕೆ ಏನಾದ್ರು ಸ್ಟ್ರಾಂಗ್ ಮೆಸೇಜ್ ನ ಪೇರೆಂಟ್ಸ್ ಕೊಟ್ಟಿದ್ದೀರಾ ಅಂತ? ಇಲ್ಲಿ ಮಕ್ಳುಗಳಿಗೆ ಮೆಸೇಜ್ ಬೇಕಾಗಿಲ್ಲ, ಪೇರೆಂಟ್ಸ್ ಮೆಸೇಜ್ ಬೇಕಾಗಿರೋದು. ನಮ್ಮ ಸಿನಿಮಾ ಬರೀ ಪೇರೆಂಟ್ಸ್ಗೆ ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಮೆಸೇಜ್ ಕೊಟ್ಟಿದ್ದೀವಿ. ಜೊತೆಗೆ ಎಲ್ಲಾ ಸ್ಕೂಲ್ ಟೀಚರ್ಸ್ಗಳಿಗೂ ಮೆಸೇಜ್ ಕೊಟ್ಟಿದ್ದೀವಿ. ಯಾಕೆಂದ್ರೆ ಒಬ್ರು ಪೊಲೀಸ್ ಅಂತ ಅಂದ್ರೆ ಅವರು ಒಂದಷ್ಟು ರಕ್ಷಣೆ ಮಾಡುವಂತವ್ರು. ಟೀಚರ್ಸ್ ಅಂದ್ರೆ ಒಂದಷ್ಟು ಜನ ಮಕ್ಕಳಿಗೆ ನೀತಿ ಬುದ್ಧಿವಾದ ಹೇಳುವಂತವ್ರು. ಅವ್ರು ಹೇಳಿದ್ರೆ ಮಕ್ಳು ಕೇಳ್ತಾರೆ. ಪೊಲೀಸ್ನವ್ರು ಹೇಳಿದ್ರೆ ಕೈದಿ ಕೇಳ್ತಾರೆ. ಸೊ ಪೊಲೀಸ್ನವ್ರು ಹೇಳಿದ್ರೆ ಜನ ಕೇಳ್ತಾರೆ. ಸೊ ಹಾಗಾಗಿ ಈ ಸಿನಿಮಾ ದಿಂದ ಬರೀ ಪೇರೆಂಟ್ಸ್ಗೆ ಅಂತಲ್ಲ, ಪೊಲೀಸ್ನವ್ರಿಗೆ, ಟೀಚರ್ಸ್ಗಳಿಗೆ, ಎಲ್ಲಾ ಸ್ಕೂಲ್ ಮಕ್ಕಳಿಗೆ, ಎಲ್ಲ ಸ್ಕೂಲ್ ಟೀಚರ್ಸ್ಗೆ ಇದ್ರ ಮುಖಾಂತರ ಒಂದು ಮೆಸೇಜ್ ಕೊಡ್ತಾ ಇದೀವಿ. ಸರ್, ನೀವು ಇಂಡಸ್ಟ್ರಿಗೆ ಬಂದು 25 ವರ್ಷ ಸರ್. ನಮ್ಗೆ ಒಂಥರ 25 ವರ್ಷ, 20 ವರ್ಷ ಈ ತರ ಕೇಳಿದಾಗ ಬಹಳ ಖುಷಿ ಆಗುತ್ತೆ. ಸೊ ಮಂಡ್ಯದ ಮಳವಳ್ಳಿಯಿಂದ ಬಂದಂತವ್ರು. ಸೊ ಹೇಗಿತ್ತೆ ಸರ್ ನಿಮ್ದು 25 ವರ್ಷದ ಜರ್ನಿ? ಅದೇ ನಂದು SLC ಫೇಲ್ ಆದ ತಕ್ಷಣ ಸ್ಕೂಲಲ್ಲಿ ಸಣ್ಣ ಪುಟ್ಟ ಡ್ರಾಮಾಗಳಲ್ಲೆಲ್ಲ ಆಕ್ಟಿಂಗ್ ಮಾಡ್ತಿದ್ದೆ. ಊರಲ್ಲಿ ಒಂದಷ್ಟು ಸಾಮಾಜಿಕ ಪೌರಾಣಿಕ ಡ್ರಾಮಾಗಳೆಲ್ಲ ಅವಾಗೆಲ್ಲ ರಾಜ ಸತ್ಯವ್ರತ ಅಂತ ಒಂದು ಸಿನಿಮಾತ್ಮಂದು ಒಂದು ಡ್ರಾಮಾ ಬರ್ತಿದ್ರು. ಅಲ್ಲಿ ಚತುರ ಅಂತ ಒಂದು ಪಾತ್ರ ಮಾಡಿದ್ದೆ. ಆ ಪಾತ್ರ ಬಂದು ಸುಮಾರು ಎಲ್ಲಿ ಶನಿವಾರ ಬರುತ್ತೆ, ಎಲ್ಲಿ ಸಿನಿಮಾತ್ಮಂದು ಪೂಜೆ ಮಾಡಿಸ್ತಾರೋ ಅಲ್ಲೆಲ್ಲ ಡ್ರಾಮಾ ರಿಹರ್ಸಲ್ ತರ ಮಾಡ್ತಿದ್ವಿ. ಸೊ ಒಂದು 400 ಪ್ರದರ್ಶನ ಮಾಡಿದ್ವಿ ಆ ಚಿಕ್ಕ ಹುಡುಗ ಇದ್ದಾಗ. ಅಲ್ಲಿಂದ ಸಿನಿಮಾದಲ್ಲಿ ಏನೋ ಮಾಡ್ಬೇಕು ಅಂತ ಅನ್ಕೊಂಡೆ. SLC ಫೇಲ್ ಆದ ತಕ್ಷಣ ಊರಲ್ಲಿ ಏನ್ ಮಾಡ್ಬೇಕು, ನಮ್ಗೆ ಜಮೀನ್ ಎಲ್ಲಿ, ಬಡವರ್ಗದಿಂದ ಬಂದಂತವನು, ಬೆಂಗಳೂರಿಗೆ ಹೋಗ್ಬಿಟ್ರೆ ಏನೋ ಮಾಡ್ಬೋದು ಅಂತ ಹೇಳಿ ಸಿನಿಮಾದಲ್ಲಿ ಏನೋ ಮಾಡೋಣ ಅಂತ ಬಂದೆ. ಸೊ ಸಿನಿಮಾದಲ್ಲಿ ಪರಿಚಯ ಯಾರು ಆಗ್ಲಿಲ್ಲ. ಜೀವನ ಮಾಡೋದೇನು ಗೊತ್ತಾಗ್ತಾ ಇಲ್ಲ ನನಗೆ ಏನ್ ಮಾಡ್ಬೇಕು ಅಂತ. ಕೆಲಸ ಮಾಡಿದ್ರೆ ಸಿನಿಮಾ ಆಸೆ ಹೊರಟೋಗ್ಬಿಡುತ್ತೆ. ಏನ್ ಮಾಡ್ಬೋದು, ಸರಿ ಆಟೋ ಆಯ್ಕೆ ಮಾಡ್ಕೊಂಬೋಣ. ಆಟೋ ಆಯ್ಕೆ ಮಾಡ್ಕೊಂಡು ಎಲ್ಲಿ ಬೇಕಾದ್ರೆ ನಿನ್ಸ್ಬೋದು, ಎಲ್ಲಿ ಬೇಕಾದ್ರೆ ಶೂಟಿಂಗ್ ನಡೀತಿರುತ್ತೆ ಹೋಗಿ ನೋಡ್ಬೋದು. ಅದು ಸ್ವಯಂ ಕೃಷಿ ತರ ನಮ್ಗೆ. ಸೊ ಅದನ್ನ ಆಟೋ ಆಯ್ಕೆ ಮಾಡ್ಕೊಂಡೆ. ಜೊತೆಗೆ ಒಂದಷ್ಟು ನಿರ್ಮಾಪಕರನ್ನ ಪರಿಚಯ ಮಾಡ್ಕೊಂಡೆ. ಆಟೋಗಳಲ್ಲಿ ಸ್ಟಿಕ್ಕರ್ ಎಲ್ಲ ಅಂಟಿಸೋದು ಹಿಂದೆ, ಅದೆಲ್ಲ ನಂದು ಮೇನ್. ಇವತ್ತು ಬೆಂಗಳೂರಲ್ಲಿ ಏನೋ ಒಂದು ಕಡೆ ಇದೀನಿ ಅಂದ್ರೆ ಅದು ಸಿನಿಮಾದಿಂದ, ಅದು ಪ್ರಚಾರ ಮಾಡ್ಕೊಂಡು ಆ ಡೈರೆಕ್ಟ್ರು, ಆ ಪ್ರೊಡ್ಯೂಸರು, ಆ ಟೆಕ್ನಿಷಿಯನ್ಸ್ ನ ಹತ್ರ ಮಾಡ್ಕೊಂಡು, ಇವನ್ಗೊಂದು ಸಿನಿಮಾ ಪ್ರೀತಿ ಇದೆ, I2 ಪರ್ಸನಾಲಿಟಿ ಇದ್ದಾನೆ, ಇವನ್ಗೊಂದು ಕ್ಯಾರೆಕ್ಟರ್ ಕೊಡ್ಬೋದು ಅಂತ ಅವ್ರ ಮನ್ಸಲ್ಲಿ ಬರ್ಲಿ ಅಂತ ನಾನು ಈ ಆಟೋ ಓಡಿಸ್ಕೊಂಡು ಅದ್ರ ಜೊತೆಗೆ ಆಟೋ ಪಬ್ಲಿಸಿಟಿ ಮಾಡ್ಕೊಂಡು ಈ ರೂಟನ್ನ ಹಿಡ್ಕೊಂಡ ಮೇಲೆ ಎಲ್ಲ ಡೈರೆಕ್ಟರ್ಗಳು ಪರಿಚಯ ಆಗ್ತಾರೆ. ಎಲ್ಲ ಸಿನಿಮಾ ಮಾಡಿದಾಗ ಒಂದೊಂದು ಕ್ಯಾರೆಕ್ಟರ್ ಕೇಳಿದ್ದೀನಿ. ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡ್ ಬರ್ತಾ ಇರ್ತೀನಿ. ಒಂದು 60 ಸಿನಿಮಾ ಮಾಡಿದೀನಿ. ದೃಶ್ಯ, ಕೃಷ್ಣಲೀಲಾ, ಅಮ್ಮ ಐ ಲವ್ ಯು, ತಾಯಿಗೆ ತಕ್ಕ ಮಗ, ಟೈಸನ್ನು, ದೇವರಾಣೆ, ಮುಂದೆ ಬರ್ತಿರೋ ಅಯೋಗ್ಯ ಟು, ಗುಡ್ಡದ ಭೂತ, ವಕ್ರತುಂಡ, ಈಗ ರಿಲೀಸ್ ಆಗಿರುವಂತ ಊರಬ್ಬ, ತುಂಬಾ ಸಿನಿಮಾಗಳು ಮಾಡ್ತಿದ್ದೀನಿ. ಈಗ ಪ್ರಮುಖ ಪಾತ್ರ ಅಂತ ಹೇಳಿ ಈ ಪಾದ ಪುಣ್ಯ ಪಾದ ಅಂತ ಒಂದು ಸಿನಿಮಾ ಸಿದ್ದು ಪೂರ್ಣಚಂದ್ರ ಅವರು ಮಾಡಿದ್ದಾರೆ. ಅದರಲ್ಲಿ ಮೇನ್ ಪಾತ್ರ ಮಾಡಿದೀನಿ. ಇನ್ನು ರಿಲೀಸ್ ಆಗ್ಬೇಕು.
ಇದು 17ನೇ ತಾರೀಕು ಸರ್ವಾಂತರ್ಯಾಮಿ ರಿಲೀಸ್ ಆಗ್ತಿದೆ. 3ನೇ ಸಿನಿಮಾ ರಾಯದುರ್ಗ, 4ನೇ ಸಿನಿಮಾ ಬಸ್ ಕಂಡಕ್ಟರ್, 5ನೇ ಸಿನಿಮಾ ಇನ್ನೊಂದು ಹೆಸರಿಟ್ಟಿಲ್ಲ, ಡಿಸ್ಕಷನ್ ನಡೀತಿದೆ. ಲೈನ್ ಅಪ್ ಅಲ್ಲ ನಂದು 2-3 ಸಿನಿಮಾ ಪ್ರಮುಖ ಪಾತ್ರ ಮಾಡ್ತಾ ಇದ್ವಿ. ಜೀವನ ಕಟ್ಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದಿದ್ದು, ದಾರಿ ಸಿಗದೆ ಆಟೋ ಓಡಿಸಿದ್ದು. ಫಸ್ಟ್ ಸಿನಿಮಾ ಯಾವ್ದು ಸರ್? ಆ ಫಸ್ಟ್ ಸಿನಿಮಾ ಸಿಗಕ್ಕೆ ಎಷ್ಟು ಆಟೋದಲ್ಲಿ ಸರ್ಕಸ್ ಹೊಡೆದ್ರಿ ಸರ್? ಫಸ್ಟ್ ಸಿನಿಮಾ ಬಂದು ನಂದು ಎಲ್ಲರಂತಲ್ಲ ಗಂಡ ವಿಷ್ಣು ಸಾರ್ದು. ನೋಡಿರ್ತೀರ ಸಿನಿಮಾ. ಅದರಲ್ಲಿ ಹೆಣ್ ಕೇಳಕ್ಕೆ ಉಮಾಶ್ರೀ ಅಮ್ಮ ಮತ್ತೆ ವಿಷ್ಣು ಸಾರ್ ಬರ್ತಾರೆ. ಅದೊಂದು ಒಂದ್ ಮನೇಲಿ ಮಾಡಿದ್ರು. ಅಲ್ಲಿ ಆಟೋ ಓಡಿಸ್ಕೊಂಡು ಹೋದ್ರು. ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಟೋದಲ್ಲಿ ಕೂತಿರ್ತಾರೆ. ನಾನು ಡೈರೆಕ್ಷನ್ ಟೀಮ್ ಅಂತ ಕೇಳ್ತೀನಿ, ಸರ್ ಅದರ ಪಾತ್ರ ಇದ್ರೆ ಕೊಡಿ ಅಂತ. ಸರಿ ಬರ್ತಾರೆ. ಅಲ್ಲಿ ಒಂದು ಕ್ಯಾರೆಕ್ಟರ್ ಮಾಡೋರು ಯಾರೋ ಬಂದಿರಲ್ಲ, ವಾಚ್ಮೆನ್ ಕ್ಯಾರೆಕ್ಟರ್. ನನಗೆ ವಾಚ್ಮೆನ್ದು ಕಾಸ್ಟ್ಯೂಮ್ ಹಾಕ್ಸ್ತಾರೆ, ನಿಲ್ಲಿಸ್ತಾರೆ. ನನಗೆ ಖುಷಿ ಆಗುತ್ತೆ. ವಿಷ್ಣು ಸರ್ ಕಾಂಬಿನೇಷನ್ ಫಸ್ಟ್ ನನ್ನ ಸಿನಿಮಾ ಯಾವುದು ಫಸ್ಟ್ ಒಂದೇ. ವಿಷ್ಣು ಸರ್ ಬರ್ತಾರೆ, ಗೇಟ್ ತೆಗಿಯುವಂತ ಕ್ಯಾರೆಕ್ಟರ್, ಒಳಗಡೆ ಹೋಗ್ತಾರೆ, ಮತ್ತೆ ಗೇಟ್ ತೆಗಿಯುವಂತ ಕ್ಯಾರೆಕ್ಟರ್. 2 ಶೂಟ್ ಮಾಡಿದ್ರು. ಸಿನಿಮಾ ರಿಲೀಸ್ ಆಯ್ತು. ಇದು ಪ್ರಮೋದ್ ಸಿನಿಮಾ ಟಾಕೀಸ್ ಅಲ್ಲಿ ರಿಲೀಸ್ ಆಯ್ತು. ಲೆಫ್ಟ್ ಅಲ್ಲಿ ಅಮೆರಿಕಾ ಮೇಲೆ ಹಾಕಿದ್ರು ಎಲ್ಲರಂತಲ್ಲ ನನ್ ಗಂಡ. ಸಿನಿಮಾ ನೋಡ್ಬೇಕು ಅಂತ ಬಂತೀನಿ. ಅವಾಗ ಇಲ್ಲ, ಅವಾಗೆಲ್ಲ ಸಿನಿಮಾ ತುಂಬಾ ಪ್ರಾಬ್ಲಮ್, ಏನೋ ಬೇರೆ ಪ್ರಾಬ್ಲಮ್ ಇರ್ತೀನಿ. ಸಿನಿಮಾಗೆ ಹೋಗೋಕೆ ಕಾಸೇ ಇರ್ಲಿಲ್ಲ. ಮತ್ತೆ ಇನ್ನೊಂದಿನ ಪ್ಲಾನ್ ಮಾಡ್ಕೊಂಡು ಸಿನಿಮಾಗೆ ಹೋಗ್ತೀನಿ. ಅದ್ರಲ್ಲಿ ಕ್ಯಾರೆಕ್ಟರ್ ಇರಲ್ಲ, ಕ್ಯಾರೆಕ್ಟರ್ ತೆಗ್ದಾಕ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಒಂದಷ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಬರ್ತಾ ಇದೆ. ಮೇನ್ ಕ್ಯಾರೆಕ್ಟರ್ ಒಂದು 50 ಸಿನಿಮಾದಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿದೀನಿ. ಬಟ್ ಎಲ್ಲೋ ಒಂದ್ ಕಡೆ ಈಗ ಆಟೋ ಪಬ್ಲಿಸಿಟಿ ಅಂತ ಬಂದಾಗ ತುಮಕೂರು, ದುರ್ಗ, ದಾವಣಗೆರೆ ಎಲ್ಲ ಕಡೆ ಹೋಗ್ತಾ ಇರ್ತೀನಿ. ಒಂದಷ್ಟು ಶಂಕರಣ್ಣ, ಶಂಕರಣ್ಣ, ರಾಜ್ಕುಮಾರ್ ಸರ್, ವಿಷ್ಣು ಸರ್. ನೋಡಿದ್ದೀನಿ. ಒಂದ್ ಕಡೆ ಶೂಟಿಂಗ್ ನಡೀತಾ ಇತ್ತು, ಒಂದು ಕಂಟ್ರವರ್ಸ್ಟು ಇದೆ, ಶೂಟಿಂಗ್ ನಡೀತಾ ಇತ್ತು. ಒಳಗಡೆ ವಾಚ್ಮೆನ್ ಬಿಡ್ತಾ ಇರ್ಲಿಲ್ಲ. ಅವ್ರಿಗೆಲ್ಲ ಸ್ವಲ್ಪ ಟೀಗಿ ತಂದು ಕೊಟ್ಬಿಟ್ಟು, ಅಣ್ಣ ಶಂಕರಣ್ಣ ನೋಡ್ಬೇಕಣ್ಣ ಅಂತೆಲ್ಲ ಹೋಗಿದ್ದೀನಿ. ಅವಾಗೆಲ್ಲ ಫೋಟೋ ತೆಗ್ಸ್ಕೊಳಕ್ಕೆ ನಮ್ಮ ಹತ್ರ ಫೋಟೋ ಇಲ್ಲ, ಯಾರೋ ಫೋಟೋಗ್ರಾಫರೇ ಬೇಕಾಗಿತ್ತು. ಈಗ ಅನಿಸ್ತಿದೆ ಇವಾಗ ಮೊಬೈಲ್ ಎಷ್ಟು ಡೇಂಜರ್ ಅಂತಿದೀವಿ, ಆವತ್ತಿನ ಕಾಲದಲ್ಲೇ ಮೊಬೈಲ್ ಇದೆ, ತಗ್ಸ್ಕೋಬಹುದು. ಆ ಉದಾಹರಣೆನೂ ಇದೆ. ಎಷ್ಟು ಅನುಕೂಲ ಅಷ್ಟು ಅನನುಕೂಲ ಅನ್ನೋದು. ಅವತ್ತು ಒಂದು ಫೋಟೋ ತಗ್ಸ್ಕೋಬೇಕಾಗಿತ್ತು, ಆಗ್ಲಿಲ್ಲ. ಅದು ಗೊತ್ತಿಲ್ಲ, ನನ್ನ ದುರದೃಷ್ಟ ಅದು. ಸರ್, ಅಂದ್ರೆ ನಮ್ಗೆ ಶಂಕರ್ನಾಗ್ ಸರ್ ಬಗ್ಗೆ ಕೇಳ್ಬೇಕಾದ್ರೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಅಂದ್ರೆ, ಈಗ ತುಂಬಾ ಜನ ಆ ಕಾಲದ ಹೀರೋಗಳಿದ್ದಾರೆ ಸರ್. ಎಷ್ಟೋ ಜನ ಮರ್ತೋಗ್ಬಿಟ್ಟಿದ್ದಾರೆ ಇವಾಗ ಜನಗಳು. ಶಂಕರಣ್ಣನ ಆಟೋ ಡ್ರೈವರ್ಗಳು ಇಂದಿಗೂ ಮರೆಯಲ್ಲ ಸರ್. ಅಂದ್ರೆ ನೀವು ನೋಡ್ಕೊಂಡ್ ಬಂದಿದ್ದೀರಾ, ಹೌದು. ಆದ್ರೆ ಈಗಿನ ಜನರೇಷನ್ ಇರೋದ್ರಲ್ಲ, ಯಾರಾದ್ರೂ ಆಟೋ ಓಡಿಸೋರು ಅವರು ಕೂಡ ಇನ್ಸ್ಪಿರೇಷನ್ ಆಗಿ ಅದು ಹೇಗ್ ತಗೊಂತಿದ್ದಾರೆ ಸರ್? ಹೌದು, ಇವತ್ತು ಕಾಲ ಆ ಶಂಕರಣ್ಣನ ಸಿನಿಮಾನೇ ನೋಡಿರಲ್ಲ. ಅಂದ್ರೆ ಅದು ಟ್ರೆಂಡ್ ಆಗ್ಬಿಟ್ಟಿದೆ. ಆಟೋ ಅಂದ್ರೆ ಶಂಕರಣ್ಣ ಅಂದ್ರೆ ಆಟೋ. ಅದು ಟ್ರೆಂಡ್ ಆಗ್ಬಿಟ್ಟಿದೆ ಇವತ್ತಿನ ಕಾಲಘಟ್ಟದ. ಇವತ್ತಿನ ಜನರೇಷನ್ ಕೂಡ ಶಂಕರಣ್ಣನ ಹೊಸ ಆಟೋ ತಗೊಂಡ ತಕ್ಷಣ ಅವ್ರಿಗೊಂದು ಜಾಗ ಅಂತ ಇರುತ್ತೆ. ಆ ಜಾಗದಲ್ಲಿ ಶಂಕರಣ್ಣ ಇರ್ಬೇಕು ಅಂತ ನಮ್ಮ ಆಟೋಗಳು ಎಲ್ಲಾ ಆಟೋಗಳಲ್ಲೂ ಹಾಕ್ಸುತ್ತೆ. ಸರ್, ಅಂದ್ರೆ ಆಟೋದಿಂದ ಜೀವನ ಕಟ್ಕೊಂಡಿದ್ದು ಅನ್ನೋ ಕಾರಣಕ್ಕೆ ಆಟೋ ನಾಗರಾಜ್ ಅಂತಾನೆ ಕಂಟಿನ್ಯೂ ಆಯ್ತಾ, ಹೇಗೆ ಸರ್ ಅದು? ಇಲ್ಲ, ನನ್ಗೆ ಈಗ ಇಂಡಸ್ಟ್ರಿಲಿ ತುಂಬಾ ಜನ ನಾಗರಾಜ್ ಅಂತಿದ್ದಾರೆ. ತುಂಬಾ ಜನ ಇದ್ರ ಮುಂದೆ ಏನ್ ಇಟ್ಕೋಬೇಕು, ಆಟೋ ಅಂತಿದ್ರೆ ಪಕ್ಕ. ಇದು ಎಷ್ಟೋ ಜನ ಆಟೋ ನಾಗರಾಜ್ ಅಂದ್ರೆ ಇಂಡಸ್ಟ್ರಿ ಗೊತ್ತು. ಒಂದ್ ಸಿನಿಮಾ ಮಾಡಿದಾಗ ಕ್ಯಾರೆಕ್ಟರ್ ಬಂದಾಗ ಫೋನ್ ಮೆಮೊರಿಯಲ್ಲಿ ಆಟೋ ನಾಗರಾಜ್ ಅಂತ ಹಾಕೊಂಡಿರ್ತಾನೆ, ಕಲಾವಿದ ಅಂತ ಹಾಕೊಂಡಿರಲ್ಲ. ಅದಕ್ಕೋಸ್ಕರ ಇಲ್ಲಾಂದ್ರೆ 50 ಸಿನಿಮಾ 150 ಸಿನಿಮಾ ಆಗ್ತಿತ್ತು. ಪಾಪ ಅವ್ರ ಬಿಸಿಲಿ ಏನ್ ಮಾಡ್ತಾರೆ, ಕಲಾವಿದರನ್ನ ಮೊಬೈಲ್ ಅಲ್ಲಿ ಹುಡುಕ್ದಾಗ ಅಲ್ಲಿ ಆಟೋ ಅಂತ ಇರುತ್ತೆ, ನೆನಪಿಗೆ ಬರಲ್ಲ. ಅಯ್ಯೋ ನನ್ ನೆನಪಿಗೆ ಬಂದಿಲ್ಲ ಅಂತಾರೆ. ಇಲ್ಲ, ಚೇಂಜ್ ಮಾಡ್ಕೋ ಹೆಸರನ್ನ ಆಟೋ. ಇಲ್ಲ, ನನ್ಗೆ ಆಟೋನೇ ಬೇಕು. ಇವತ್ತು ಆಟೋ ನಾಗರಾಜು, ಕೊನೆವರೆಗೂ ಆಟೋ ನಾಗರಾಜ್ ಅಂತ ಇರ್ಲಿ. ಬಂದ್ರೆ ಅವಕಾಶ ಹಣೆಯಲ್ಲಿ ಬರ್ದಿದ್ರೆ ಬಂದೇ ಬರುತ್ತೆ ಅನ್ನೋದು ಇದರಿಂದ ಇಲ್ಲಿವರೆಗೂ ಅದೇ ಹೆಸರು ಇಟ್ಕೊಂಡ್ ಬಂದಿದ್ದೀನಿ. ಸರ್, ಈಗ್ಲೂ ಸುಮಾರು ಜನ ಡ್ರೀಮ್ ಅದು ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ. ನಿಮ್ಗೆ ಯಾರಾದ್ರೂ ಆಟೋ ಓಡಿಸ್ಕೊಂಡು ಈ ತರ ಡ್ರೀಮ್ ಅಂತ, ಅಂದ್ರೆ ನಾನು ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಡ್ರೀಮ್ ಇರುವಂತ ಆಟೋ ಡ್ರೈವರ್ಗಳು ಸಿಕ್ಕಿದಾರಾ? ತುಂಬಾ ಇದಾರೆ ಪಾಪ. ತುಂಬಾ ಜನ ಈಗ ಸಿನಿಮಾದಲ್ಲಿ ಆರ್ಟಿಸ್ಟ್ ಆಗ್ಬೇಕು ಅಂತ ಎಷ್ಟೋ ಜನ ನನ್ನಂಗೆ ಹಳ್ಳಿಯಿಂದ ಬಂದಂತವ್ರೆ. ಏನು ಸಿನಿಮಾದಲ್ಲಿ ಅವಕಾಶ ಇಲ್ಲ ಅಂತ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ, ಇಲ್ಲ ಬಾರಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಒಂದಷ್ಟು ಜನ ಆಟೋ ಓಡಿಸ್ತಿರ್ತಾರೆ, ಒಂದಷ್ಟು ಟ್ಯಾಕ್ಸಿ ಓಡಿಸ್ತಾ ಇರ್ತಾರೆ. ತುಂಬಾ ಜನ ಸಿನಿಮಾದಲ್ಲಿ ಏನೋ ಮಾಡ್ಬೇಕು ಅಂತೇಳಿ ಈಗ್ಲೂ ಕೂಡ ಸಣ್ಣ ಪುಟ್ಟ ಪಾತ್ರ ಮಾಡ್ತಾರೆ. ತುಂಬಾ ಜನ ನನ್ನ ಕಣ್ಣಿಗೆ ಬೀಳ್ತಿದ್ದಾರೆ. ಅವ್ರ ತರ ನಾನು ಒಂದ್ ಟೈಮಲ್ಲಿ ಹಂಗೆ ಮಾಡ್ಕೊಂಡ್ ಬಂದೆ. ಇವತ್ತು ನಾನು ಒಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡ್ತೀನಿ, ಅವರು ಕೂಡ ಯಾವತ್ತೋ ಒಂದಿನ ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಾರೆ. ಸರ್, ಇವಾಗ ಸದ್ಯಕ್ಕೆ ಸರ್ವಂತರ್ಯಾಮಿ ಸಿನಿಮಾ ರಿಲೀಸಿಗೆ ರೆಡಿ ಆಗ್ತಾ ಇದೆ. ಸೊ ನೀವು ಬಹಳ ಮುಖ್ಯ ಪಾತ್ರ ಮಾಡಿದ್ದೀರಾ. ಟ್ರೇಲರ್ ನೋಡಿದಾಗ ನಮ್ಗೊಂಥರ ಭಯ ಕೂಡ ಅನ್ಸುತ್ತೆ. ಈ ಇಡೀ ಟೀಮ್ ಬಗ್ಗೆ ಹೇಳೋದಾದ್ರೆ ಹೇಗಿತ್ತು ಈ ತರದೊಂದು ಸೋಷಿಯಲ್ ಮೆಸೇಜ್ ಕೊಡ್ಬೇಕಾದ್ರೆ? ನನ್ಗೊಬ್ರು ಗಾಡ್ ಫಾದರ್ ಸಿನಿಮಾದಲ್ಲಿ ತುಂಬಾ ಜನ ಗಾಡ್ ಫಾದರ್ ಅಲ್ಲ, ಅದರಲ್ಲಿ ರಾಮನಾರಾಯಣ್ ಕೂಡ ಒಬ್ರು.
ಈ ಚಿತ್ರದ ನಿರ್ಮಾಪಕ ಮತ್ತು ಆ, ನಿರ್ದೇಶಕರು ಕೂಡ ರಂಗಸ್ವಾಮಿ ಅವರು ಅಂತ. ಅವರು ಕೂಡ 25 ವರ್ಷದಿಂದ ಇಂಡಸ್ಟ್ರಿಗೆ ಬಂದು ಏನು ಮಾಡಕ್ಕಾಗದೆ ಮತ್ತೆ ಏನೋ ಬೇರೆ ಜಾಬ್ ಮಾಡ್ತಿರ್ತಾರೆ. ಒಂದು ಸಿನಿಮಾ ಮಾಡಬೇಕು ಅಂತ ಅಂದಾಗ ರಾಮ್ ನಾರಾಯಣ್ ಅವರು ತುಂಬಾ ಕ್ಲೋಸು. ರಾಮ್ ನಾರಾಯಣ್ ಕರೀತಾರೆ, ನಾಗರಾಜ್ ಅವರು ಒಂದು ಪಬ್ಲಿಸಿಟಿ ಇದೆ ಬನ್ನಿ ಅಂತ. ಆಫೀಸ್ಗೆ ಹೋದಾಗ ಹೇಳ್ತಾರೆ, ಒಂದು ಸರ್ವಂತರಮಿ ಟೈಟ್ಲ್ ಹೇಳಿರಲ್ಲ, ಒಂದು ಸಿನಿಮಾ ಮಾಡ್ತಾ ಇದೀವಿ ಮೊಬೈಲ್ ಬಗ್ಗೆ. ಸೊ ಅದರಲ್ಲಿ ಪ್ರಮುಖ ಪಾತ್ರ ನೀವೇ ಮಾಡ್ಬೇಕು ಅಂತ ಕೇಳಿದ್ರು. ಸೊ ಏನ್ ಸರ್, ನಾವು ಪಬ್ಲಿಸಿಟಿ ಕೊಡ್ತೀನಿ ಅಂತ ಕ್ಯಾರೆಕ್ಟರ್ ಫಿಕ್ಸ್ ಮಾಡ್ತೀವಿ. ಇಲ್ಲ ನಾಗರಾಜ್ ಸರ್, ಇದು ಕತೆ ಬರೆಯುವಾಗ ಆ ಕತೆ ಬರೆಯುವಾಗಲೇ ನಮ್ಗೆ ಅದು ನಮ್ಮ ಡೈರೆಕ್ಟರ್ಗೆ ಯಾರೋ ಒಬ್ಬ ಮಿಡ್ಲ್ ಕ್ಲಾಸ್ ಪೀಪಲ್ ಒಬ್ಬ ಬೇಕು, ಜನಸಾಮಾನ್ಯ ಬೇಕು, ಹೀರೋ ಆಗುವಂತ ಕತೆ ಅಲ್ಲ ಇದು ಅಂತ ಕೇಳಿದ ತಕ್ಷಣ ನೀವು ನೆನಪಿಗೆ ಬಂದ್ರಿ. ಈ ಪಾದ ಪುಣ್ಯ ಪಾದ ಎಲ್ಲ ಕಡೆ ನಿಮ್ದು ವೈರಲ್ ಆಗಿದೆ, ಸಿನಿಮಾ ರಿಲೀಸ್ ಆಗಿಲ್ಲ ಅದು. ಸೊ ನಮ್ಗೆ ಅನ್ಸ್ತು, ಅದಕ್ಕೆ ನಿಮ್ಮನ್ನ ಕರೆದೆ ಮಾಡಿ ಅಂದ್ರು. ಸೊ 45 ದಿನ ಶೂಟಿಂಗ್ ಮಾಡಿದ್ವಿ, ತುಂಬಾ ಚೆನ್ನಾಗಾಯ್ತು. ನಿರ್ಮಾಪಕರು, ನಿರ್ದೇಶಕರು, ನನ್ನ ಜೊತೆ ಕೆಲಸ ಮಾಡಿದಂತ ಆರ್ಟಿಸ್ಟ್ಗಳು ಎಲ್ಲರೂ ತುಂಬಾ ಕೋಪರೇಷನ್ ಕೊಟ್ರು. ಚೆನ್ನಾಗಾಗಿದೆ ಸಿನಿಮಾ, ಚೆನ್ನಾಗಿ ಬಂದಿದೆ. ಮೊನ್ನೆ ಒಂದಷ್ಟು ಜನ ಜ್ಞಾನಪೀಠ ಪ್ರಶಸ್ತಿ, ಕಂಬಾರ ಸಾರ್ಗೆ ಸಿನಿಮಾ ತೋರಿಸಿದ್ವಿ, ಶಶಾಂಕ್ ಅವ್ರಿಗೆ ತೋರಿಸಿದ್ವಿ, ವೀರಕಪುತ್ರ ಶ್ರೀನಿವಾಸ್ ಅವ್ರಿಗೆ ತೋರಿಸಿದ್ವಿ, ರವೀಂದ್ರ ವಂಶಿ ಅವ್ರಿಗೆ ತೋರಿಸಿದ್ವಿ. ಎಲ್ಲರೂ ನೋಡಿದ್ರು, ಇಷ್ಟಪಟ್ರು. ನಮ್ಮ ಎಂಟ್ರಿ ಎಲ್ಲ ನೋಡಿ, ಇಲ್ಲ ನೀವು ಒಂಥರ ಸಿನಿಮಾದಲ್ಲಿ ಮಾಸ್ ಲುಕ್ ಇದೆ ನಿಮ್ಗೆ ಬೇರೆ ತರ ಒಳ್ಳೊಳ್ಳೆ ಸಿನಿಮಾಗಳು ಅವಕಾಶ ಬರುತ್ತೆ 100%. ನಿಮ್ಮಲ್ಲಿ ಒಬ್ಬ ಕಲಾವಿದ ಇದ್ದಾನೆ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದೀರ ಅಂತ ಹೊಗಳಿಕೆ ಮಾತಾಡಿದ್ರು. ತುಂಬಾ ಖುಷಿ ಆಯ್ತು, ದೊಡ್ಡ ವ್ಯಕ್ತಿಗಳು ಬಂದು ಸಿನಿಮಾ ನೋಡಿ. ಈ ಸಿನಿಮಾನು ಅಷ್ಟೇ ತುಂಬಾ ಸೆಲೆಬ್ರಿಟಿಗೆ ತೋರಿಸ್ಬೇಕು ಅನ್ಕೊಂಡಿದೀವಿ. 17ನೇ ತಾರೀಕು ರಿಲೀಸ್ ಆಗ್ತಿದೆ. 4 ಸಾಂಗು ನಮ್ಮ ರಂಗಸ್ವಾಮಿ ಅವರು ಪ್ರಪ್ರಥಮ ಬಾರಿಗೆ ನಿರ್ದೇಶನ ಮಾಡಿ ಅವರೇ 4 ಸಾಂಗ್ ಬರೆದಿದ್ದಾರೆ. ಎಲ್ಲ ಬಿಟ್ಟು ಹೋಗ್ಲೇಬೇಕು ಅನ್ನೋ ಒಂದು ಸಾಂಗು, ತುಂಬಾ ಅರ್ಥಗರ್ಭಿತವಾದ ಸಾಂಗು, ಎಲ್ಲರ ಮನ್ಸನ್ನ ನಾಟುತ್ತೆ. ಏನೂ ಇಲ್ಲ, ಎಲ್ಲಾನು ಬಿಟ್ಟು ಹೋಗ್ಲೇಬೇಕು ಅನ್ನೋದೊಂದು ವಿಷಯ ಇದೆ. ಇನ್ನೊಂದು ಮೊಬೈಲಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಮೊಬೈಲಲ್ಲಿ ತೋರಿಸಿದ್ದಾರೆ. ಇನ್ನೊಂದು ಫ್ಯಾಮಿಲಿ ಸಾಂಗು ರಿಲೀಸ್ ಆಗ್ಬೇಕು. ಶಿವನ್ ಸಾಂಗು ಹಿಟ್ ಆಗಿದೆ, ಪರಿಸರ ಸಾಂಗು ತುಂಬಾ ಚೆನ್ನಾಗಿದೆ. 5 ಹಾಡುಗಳು ಚೆನ್ನಾಗಿದೆ, ನಮ್ಮ ಕಾನ್ಸೆಪ್ಟು ಚೆನ್ನಾಗಿದೆ. ಇಲ್ಲೇನು ಫೈಟು ಕಾಮಿಡಿ, ಸಿನಿಮಾದಲ್ಲಿ ಕಾಮಿಡಿನೂ ಇದೆ, ಬಟ್ ಫೈಟು ಆ ತರ ಏನಿಲ್ಲ. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ನಿಮ್ಗೆ 1.25 ಗಂಟೆ 2 ಗಂಟೆ ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಂತ ಅನುಭವ ಆಗುತ್ತೆ. ಅಂತ ಒಳ್ಳೆ ಸಿನಿಮಾನ ನಮ್ಮ ಇಡೀ ತಂಡ ಸೇರ್ಕೊಂಡು ಕೊಟ್ಟಿದೀವಿ. ಎಲ್ರೂ ಕೂಡ ಅವರವರ ಮನೆಯಲ್ಲಿ ಒಂದ್ ಸ್ವಲ್ಪ ಮೊಬೈಲ್ ವಿಚಾರಕ್ಕೆ ಎಚ್ಚೆತ್ಕೊಂಡ್ಬಿಟ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಮಕ್ಕಳ ಭವಿಷ್ಯಕ್ಕೂ ಕೂಡ ಉತ್ತಮವಾದಂತ ಭವಿಷ್ಯವನ್ನ ಕಲ್ಪಿಸ್ಕೊಡ್ಬಹುದು ಅನ್ನೋದು ಸರ್ವಂತರ್ಯಾಮಿ ಸಿನಿಮಾದ ಬಹಳ ಮುಖ್ಯವಾದಂತ ಉದ್ದೇಶ. ಇದಿಷ್ಟು ಆಟೋ ನಾಗರಾಜ್ ಸರ್ ಮಾತು. ಕ್ಯಾಮರಾ ಪರ್ಸನ್ ಋತ್ವಿಕ್ ಜೊತೆ ಸರೋಜಾ, ಅರಗಿಣಿ ಯೂಟ್ಯೂಬ್ ಚಾನಲ್.